ನೋಡಿ ನಾವಿದು ಕೆರೆ 1 ಎಕರೆ ನೀರು ಸ್ಟಾಕ್ ಮಾಡಕ್ಕೆ ಅಂತಾನೆ ಸ್ಟಾಕ್ ಮಾಡ್ಕೊಂಡಿದೀವಿ. ಇದ್ರ ಜೀವನೋಪಾಯಕ್ಕಾಗಿ ನಾವು ಸ್ವಲ್ಪ ಮೀನ್ ಬಿಟ್ಕೊಂಡಿದೀವಿ. ಅದ್ರಲ್ಲಿ ಈ ಫ್ಯಾಕ್ಟ್ರಿ ಒಂದಿದೆ, ಬ್ರಿಕ್ ಓವನ್ ಅಂತ. ಅವರು ಇದೇನೋ ಮಾಡ್ತಾರೆ, ಪಿಜ್ಜಾದು ರೋಟಿ ಏನೇನೋ ಮಾಡ್ತಾರೆ. ಅವ್ರ ಕೆಮಿಕಲ್ ನೀರ್ ಬಿಟ್ಟು ನೀವು ನೋಡ್ಬೋದು ಎಲ್ಲಾ ಕಡೆ ಮೀನುಗಳು ಸತ್ತಿದಾವೆ. ನಾವ್ ಇದ್ರ ಬಗ್ಗೆ ಅವ್ರ ಕಂಪ್ನಿಯವ್ರು ಕೇಳಕ್ ಹೋದ್ರೆ ಯಾರು ಏನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ನಾವ್ ಇದು ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಗೌರ್ಮೆಂಟ್ ಕಡೆ ಹೋದ್ರೆ ಅವರು ಈ ಆಫೀಸ್ ಅಲ್ಲ ಆ ಆಫೀಸ್ ಅಂತಾರೆ, ಆ ಆಫೀಸ್ ಅಲ್ಲ ಈ ಆಫೀಸ್ ಅಂತಾರೆ. ನಾವ್ ಯಾರ್ಗ್ ಹೇಳ್ಬೇಕು ನಮ್ ತೊಂದ್ರೆ ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ಬೇಕು ಸರ್? ನಾವ್ ಈಗಾಗ್ಲೇ ಇದು ಹಳ್ಳ ಮಾಡಕ್ಕೆ ಬಹಳ ಇನ್ವೆಸ್ಟ್ ಮಾಡಿದೀವಿ. ಮತ್ತೆ ನೀರ್ ತುಂಬಿಸಿರೋದು, ಮರಿಗಳು ಒಂದೊಂದ್ ₹3 ₹4 ಬೀಳುತ್ತೆ ಒಂದೊಂದ್ ಮರಿ. ಅವ್ ದೊಡ್ಡದಾದ್ಮೇಲೆ ಮಾರಿದ್ರೆ ಹಂಗು ಹಿಂಗು ಆಗುತ್ತೆ. ದೊಡ್ಡದಾಗಿ ಹಿಂಗ್ ಸತ್ತೋದ್ರೆ ನಮಗ್ ಬಹಳ ನಷ್ಟ ಆಗುತ್ತೆ. ಇದು ತಿಲಾಪಿಯಾ ಅಂತ ಅಂದ್ರೆ ಏನಂತಾರೆ, ಇದು ಜಿಲೇಬಿ ಮೀನ್ ಅಂತಾರೆ. 1-1.5 ಕೆಜಿ ಇದೆ. ದಿನ ಬೆಳಿತಾ ಇರೋ ಮರಿ ಹಿಂಗೆಲ್ಲ ಸತ್ತೋಗಿದೆ. ಇದು 2 ಕೆಜಿ ವರ್ಗು ಆಗುತ್ತೆ ಸರ್. ಇನ್ ದೊಡ್ಡ ಮೀನ್ ಬಂದ್ರೆ ನಮ್ಮ ಹತ್ರ ಕಾಟ್ಲ ಅವೆಲ್ಲ ಇದಾವ. ನಮ್ ಕೆರೆಯಲ್ಲಿ ದೊಡ್ಡ ದೊಡ್ಡ ಮೀನುಗಳಿದೆ. ಕಾಟ್ಲ, ರೋಹು ಎಲ್ಲಾ ಬಿಟ್ಟಿದೀವಿ. ಅದು 2.5-3 ಕೆಜಿ, 5 ಕೆಜಿ, 6 ಕೆಜಿ ಮೀನುಗಳೆಲ್ಲ ಇದಾವೆ. ಎಲ್ಲ ಸತ್ತೋಗಿ ಮುಳುಗೋಗ್ತಾ ಇದಾವೆ, ತೇಲ್ತಾ ಇಲ್ಲ ಅವು. ಕಂಪ್ನಿಯವ್ರಿಗೆ ಅವ್ರು ಕೇಳಿದ್ರೆ ಏನೋ ಉತ್ತರ ಕೊಡಲ್ಲ. ಅಲ್ಲಿ ಬರ್ತಾರೆ, ಕರಿತೀವಿ ಅನ್ಬಿಟ್ಟು ಹೋಗ್ತಾರೆ, ವಾಪಸ್ ಬರಲ್ಲ ಯಾರುನು. ಹೀಗೆ ಮುಂದುವರೆದ್ರೆ ನಾವ್ ಅದು ಮುಚ್ಚಾಕ್ತಿವಿ ಆ ಚರಂಡಿನ. ಕಂಪ್ಲೇಂಟ್ ಮಾಡಿದೀವಿ ನಾವು 2-3 ಸತಿ. ನಮ್ ದೊಡ್ಡಬಳ್ಳಾಪುರದಲ್ಲಿ ಒಂದ್ ಕೆರೆ ಇದೆ, ನಾಗರ ಕೆರೆ ಅಂತ. ಅದ್ರ ಅವರು ಅಧ್ಯಕ್ಷ ಇದಾರೆ, ಅವ್ರ ಹತ್ರ ನಂಬರ್ ತಗೊಂಡು ಅವ್ರ ಮೇಡಮ್ ಒಬ್ರಿಗೆ ಅವ್ರ ಹೆಸರು ಹೇಳಕ್ ಇಷ್ಟ ಪಡಲ್ಲ. ನಾನು ಮಾಡಿದೀನಿ ಅವ್ರಿಗೂ, ಅವ್ರು ಬರ್ತೀನಿ ಅಂತ ಬಂದಿಲ್ಲ. ಯಾರು ಕೇರ್ ಮಾಡ್ತಾ ಇಲ್ಲ ಸರ್ ನಮ್ಮನ್ನ. ರೈತರಿಗೆ ಬೆಲೆ ಇಲ್ಲ ಅಷ್ಟೇ ಸರ್. ಇದು ನೋಡಿ, ಇವಾಗ ಇದು ನಮ್ ಕುಂಟೆ ನಾವ್ ಮಾಡಿರೋದು 1-1.5 ಎಕರೆ ಏನಿದೆ ಅದಕ್ಕೆ. ಇಲ್ಲಿ ದೊಡ್ಡಬಳ್ಳಾಪುರ ಸ್ಕೌಟ್ ಕ್ಯಾಂಪ್ ಅಂತ ಬರುತ್ತೆ ಒಂದು, ಅಲ್ಲಿಂದ ಬರುತ್ತೆ ನೀರು. ರಘುನಾಥ್ಪುರತ್ ಬರುತ್ತೆ. ನಮ್ ಕೆರೆ ತುಂಬಿದ್ರೆ ಇದು ಸೀದಾ ಅರ್ಧೇಶಹಳ್ಳಿಗೆ ಹೋಗುತ್ತೆ. ನೆಕ್ಸ್ಟ್ ಅಲ್ಲಿಂದ ಹೆಸರುಘಟ್ಟ ಕೆರೆಗೆ ಹೋಗುತ್ತೆ. ಹೆಸರುಘಟ್ಟ, ಅರ್ಧೇಶಹಳ್ಳಿ ಕೆರೆ ಅವೆಲ್ಲ ದೊಡ್ಡ ದೊಡ್ಡ ಕೆರೆಗಳು. ನಮ್ದಿಲ್ ಸಾವಿರಗಳಾಗವೆ, ಲಕ್ಷಗಳಾಗಿ ಬಿಟ್ಟಿರ್ತಾರೆ ಕೆರೆಗಳು ತಗೊಂಡಿರೋರು. ಅವ್ರು ತುಂಬಾ ಕಷ್ಟಕ್ಕೆ ಸಿಕ್ಕಾಕೊಂತಾರ ಅವ್ರು ಸರ್. ಮತ್ತೆ ಇನ್ನೊಂದೇನಂದ್ರೆ, ನೀವು ಕೆರೆ ನೀರು ಎಲ್ಲಾ ಕಡೆ ನೋಡಿರ್ಬೋದು. ಯಾವ ಕಲರ್ ಇರುತ್ತೆ, ಮಣ್ ಕಲರ್ ಇರುತ್ತೆ, ಒಂದೊಂದ್ ಕಡೆ ಒಂದೊಂದ್ ಕಲರ್ ಇರುತ್ತೆ. ಕೆಮಿಕಲ್ ನೀರ್ ಬಂದಿ ಗ್ರೀನ್ ಕಲರ್ ಆಗಿದೆ. ಇದು ಸುತ್ತಮುತ್ತಲು ನಾವು ನಿಂತ್ಕೊಳಕ್ಕೂ ಆಗ್ತಿಲ್ಲ, ಅಷ್ಟು ವಾಸನೆ ಬರ್ತಾ ಇದೆ. ಮೀನುಗಳು ಸತ್ತಿರೋದೊಂದಲ್ಲಿ ಕೆಮಿಕಲ್ ನೀರ್ ಬೇರೆ ಜೊತೆಯಲ್ಲಿ.